ಟೈಮ್ನೇ ಪಾಸ್ ಆಗ್ತಿಲ್ವಲ್ಲ. ಸೋಮು ಬಾಯಿಲಿ. ಏನಾಯ್ತು? ಇದಕ್ಕೆ ಎಷ್ಟು ಸಿಗ್ಬಹುದು? ಪರವಾಗಿಲ್ಲ, ಇವತ್ತಿನ ಖರ್ಚಿಗೆ ಸಿಗುತ್ತೆ. ಹಂಗಂತ್ಯ? ಹಾಗಾದ್ರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಪೀಸ್ ಇದೆ. ಆಚೆ ನೋಡು. ಸದ್ಯ ಯಾರು ಇಲ್ಲ. ಎಲ್ಲಿ ಹೊರಟ್ರಿ? ಬೇಜಾರಾಗ್ತಾ ಇತ್ತು, ಹಾಗೆ ಎಷ್ಟೆಟ್ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಹೌದಾ? ಕಾವೇರಿ, ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಕೊಡೆ. ದುಡ್ಡ ಎಷ್ಟು ಬೇಕಾಗಿತ್ತು? ₹100 ಸಾಕು. ₹100 ಸಾಕಾ? ಇವತ್ತಿನ ಖರ್ಚಿಗೆ ಅಷ್ಟು ಸಾಕು. ಗಂಡ್ಸಾಗ್ ಹುಟ್ಟಿ ಹೆಂಗಸ್ನ ಹತ್ರ ದುಡ್ಡು ಕೇಳ್ತೀರಲ್ರಿ? ನಿಮ್ ಮುಖಕ್ ಮೀಸೆ ಬೇರೆ ಕೇಳು. ನಾಚಿಕೆ ಆಗಲ್ಲ ನಿಮ್ಗೆ? ಹೋಗ್ರಿ. ಅಲಾರಾಮ್ ಅಲಾರಾಮ್ ಸೌಂಡ್ ಕೇಳ್ತಾ ಇದೆ. ಕೇಳಿಸ್ತಾ ಇದೆ. ಅದು ಅದು ನಿಮ್ಮ ರೂಮಲ್ಲಿ ಕೇಳಿಸ್ತಾ ಇದೆ. ಇಲ್ಲ ರೀ, ಇಲ್ಲೇ ಎಲ್ಲೋ ಕೇಳಿಸ್ತಾ ಇದೆ. ಇಲ್ಲೇ 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 ಎಲ್ಲೋ ಇಲ್ಲೇ ಕೇಳಿಸ್ತಾ ಇದೆ. ಎಲ್ಲೋ ಕೇಳಿಸ್ತಿದೆ. ಎಲ್ಲೋ ಅಲ್ಲೂ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ ಯೋಗ್ಯತೆ ಬೆಂಕಿ ಹಾಕ ಮನೆಗೆ ಕನ್ನ ಹಾಕ್ತಿರೇನ್ರಿ? ಮತ್ತೆ ಖರ್ಚಿಗೆ ದುಡ್ಡು ಕೇಳಿದ್ರೆ ನೀನೇ ಕೊಡಲ್ಲ ಅಂತ ಅದಕ್ಕೆ ಮನೇನೆ ಲೂಟಿ ಮಾಡ್ಬೇಕು ಅಂದ್ಕೊಂಡಿದ್ದೀರೇನು? ಈ ಮನೇಲಿ ಒಂದೊಂದು ಚಿಲ್ಲರೆ ಸಾಮಾನು ಕಾಣ್ದ ಹಾಗಾಗ್ತಿತ್ತು. ಅದೆಲ್ಲ ಎಲ್ಲಿ ಹೋಗ್ತಿತ್ತು ಅಂತ ಈಗ ಅರ್ಥವಾಯ್ತು ನೋಡಿ. ಇನ್ಮೇಲೆ ಈ ಮನೇಲಿ ಒಂದ್ ಹೊತ್ತು ಊಟ ಕೂಡ ನಿಮ್ಗೆ ಹಾಕೋದಿಲ್ಲ. ಮತ್ತೆ ಹೊರಟೋಗ್ಲಿ ಇಲ್ಲಿಂದ. ನಾನು ಎಲ್ಲಿ ಹೋಗ್ಲೆ? ಎಲ್ಲಾದ್ರೂ ಹೋಗಿ ಸಾಯ್ರಿ. ನಾನ್ ಸಾಯ್ಬೇಕಾ? ನಿಮ್ಮಂಥ ಗಂಡಸರು ಇದ್ರು ಒಂದೇ, ಸತ್ರು ಒಂದೇ ಅಂದೆ. ನಾನ್ ಯಾಕೆ ಸಾಯ್ಬೇಕು? ನನ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಾಳಲ್ಲ ನನ್ ತಂಗಿ, ಅವಳ ಮನೆ ಹೋಗ್ತೀನಿ. ಅರುಣ, ಅಮ್ಮ ಈ ಮನೇಲಿ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಲ್ಲಯ್ಯ. ಎಷ್ಟು ಚೆನ್ನಾಗಿದ್ದಾಳೆ ನೋಡು, ಎಷ್ಟು ಚೆನ್ನಾಗಿದ್ದಾಳೆ. ಅತ್ತಿಗೆ ಇಲ್ಲಿ? ಅವಳ ಒಂಥರ ಡೈವರ್ಸ್ ಮಾಡಿದೀನಮ್ಮ. ಇನ್ನೆಲ್ಲಿ ಅತ್ತಿಗೆ ಮಾಡಿದಾನೆ? ಯಾಕಾಗ ಆಶ್ಚರ್ಯವಾಗಿ ಕೇಳ್ತೀಯ? ಅಯ್ಯೋಯ್ಯೋಯ್ಯೋ, ಕಾವೇರಮ್ಮನ ವಿಷಯ ನಿನಗ್ ಗೊತ್ತಿಲ್ವಾ? ಊರಿಗೆ ಗೊತ್ತಿದೆ ಅಮ್ಮ. ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಅಮ್ಮ. ಮನುಷ್ಯನಾದ್ರೂ ನನ್ನ ಜೊತೆ ಬಾಳಕಾಗುತ್ತಾ? ಅದಕ್ಕೆ ನನ್ನ ತಂಗಿ ಮನೆಗೆ ಹೋಗ್ತೀನಿ ಬಾರೋ ಅಂತಂದ. ನಾನು ಸಲೀಸಾಗಿ ಬಂದ್ಬಿಟ್ಟೆ. ಹೌದಮ್ಮ, ಬಹಳ ಸಂತೋಷ. 4 ದಿವಸ ಇದ್ದು ಹೋಗಿ. ಆದ್ರೆ ರೇತು ಅಂತ ರಾರಾಗೈತಿಯಲ್ಲಮ್ಮ. ಗೇಟ್ ಒಳಗ್ ಬಂದವ್ರ ಗೆಟ್ ಔಟ್ ಅನ್ನೋ ತರ ಇದೆಯಲ್ಲ. ನಾವಿಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಬಂದಿದೀವಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಎಂಥವ್ರಾದ್ರೂ ಮಗಳ ಮನೆಗೆ ಬಂದು 1 ದಿವಸಕ್ಕಿಂತ ಹೆಚ್ಚು ಇರೋಕೆ ನಾಚ್ಕೋತಾರೆ. ಆದ್ರೆ ನೀವು ತಂಗಿ ಮನೆಗೆ ಬಂದು, ನೀನ್ ಈ ಮನೆ ಯಜಮಾನಿಮ್ಮ, ಒಳ್ಳೆ ಕೆಲಸದೊಳ ಆಡ್ದಾಗ ಆಡ್ತಾ ಇದೀಯಲ್ಲ. ನೀನು ಸುಮ್ಮನೆ ಇದ್ ಬಿಡು, ಎಲ್ಲ ಕನೆಕ್ಷನ್ ಕರೆಕ್ಟ್ ಆಗಿ ನೋಡ್ಕೋತೀವಿ. ಹೌದಮ್ಮ, ಜೋಕರ್ ಅಂಕಲ್ ಮಾತ್ ಕೇಳಮ್ಮ. ಅಣ್ಣ, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ, ದಯವಿಟ್ಟು ಯೋಚನೆ ಮಾಡಬೇಡಿ. ಅಯ್ಯೋ, ನಮ್ಗೆ ಬೇರೆ ಗತಿ ಇಲ್ವೇ? 100 ಜನರಿಗೆ ಆಶ್ರಯ ಕೊಟ್ಟಿರೋ ಎಸ್ಟೇಟಿನ ತಾಯಿ ನೀನು. ಇವರಿಬ್ರು ನಿನಗೆ ಭಾರವಾದ್ರೇನಮ್ಮ? ಸೋಮಯ್ಯನವ್ರೆ, ಹೇಮಯ್ಯನವ್ರೆ, ನಮಸ್ಕಾರ. ಇದು ನಿಮ್ಮನೆ ಅಂತ ತಿಳ್ಕೊಂಡು ಹಾಯಾಗಿಟ್ಬಿಡಿ. ಎಂಥ ದೊಡ್ಡ ಗುಣ, ಎಂಥ ದೊಡ್ಡ ಗುಣ. ತಾವ್ ಅಷ್ಟ್ ಹೇಳಿ ಸಾಕು. ಎಷ್ಟ್ ಹೇಟೆ ತಾವ್ ಅವನಿಗೆ ಬರಕೊಟ್ಟಾಗಾಯ್ತು. ಹಾಯ್ ಮೀನಾ. ಹಾಯ್ ಮಾವ, ಯಾವಾಗ ಬಂದೆ ಜೈಲಿಂದ? ಈಗ ತಾನೇ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮಪ್ಪನೂ ಆ ಕಳ್ಳನ ಮಗ ಚಂದ್ರು ಇಬ್ರು ಸೇರ್ಕೊಂಡು ನನ್ನ ಈ ಸ್ಥಿತಿಗೆ ತಂದಿದ್ದಾರೆ. ನೀನ್ ನೋಡಿದ್ರೆ ಆ ನನ್ನ ಮಗನ್ನೇ ಮದುವೆ ಮಾಡ್ಕೊಂಡಿದ್ಯಾ. ಮಾವ, ನಮ್ಮ ಮನೆಯವ್ರ ಬಗ್ಗೆ ನೀನ್ ಇಷ್ಟು ಕೀಳಾಗಿ ಮಾತಾಡೋದು ನನಗೆ ಹಿಡ್ಸಲ್ಲ. ಓಹೋ, ಗಂಡನ ಪರವಾಗಿ ಇಷ್ಟೊಂದು ಹಿಸ್ಕೊಂಡು ಮಾತಾಡ್ತಿದ್ಯಾ. ನನಗ್ ತಿಳಿತು ನಿನಗೆ ಇಷ್ಟ ಇಲ್ದೇ ಇದ್ರು ಅವನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ. ಮೀನಾ, ನಾನು ನಿನ್ ಸೋದರ ಮಾವ. ಚಿಕ್ಕನಿಂದಲೂ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಏನು, ನೀನು ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ನನಗ ಐಡಿಯಾನೇ ಇರ್ಲಿಲ್ವೇ? ನಿನಗೆ ಆ ಐಡಿಯಾ ಇರ್ಲಿಲ್ವಾ? ಹಾಗಾದ್ರೆ
ಡಾಕ್ಟ್ರೆ, ಹೆಚ್ಚಿಗೆ ಏಟೇನೆ ಬಿದ್ದಿಲ್ಲ ತಾನೆ? ಮೀನಾ, ಏನಮ್ಮ ಇದೆಲ್ಲ? ಬಿಡಿ ಮಾವ, ಎಲ್ರು ಒಳ್ಳೆಯವರೇ ಇರ್ತಾರ. ಅಡಕೆ ಕಳ್ಳರು ಕೆಲ್ಸಕ್ಕೆ ಬಿದ್ದಿದ್ಲು, ನಾನು ಬಿಡಿಸ್ದೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇದನ್ನೆಲ್ಲ ಯಾಕೆ ಮಾವ ತಲೆಗೆ ಹಚ್ಕೋತೀರಾ? ಡಾಕ್ಟ್ರೆ, ಮೊದಲೇ ಇವ್ರಿಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೊಳಕ್ ಹೇಳಿ. ಚಂಗೇನವ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ನೋಡಿ. ಮೊದಲು ಪೊಲೀಸಿಗೆ ಫೋನ್ ಮಾಡಿ. ಏನ್ ತೊಂದರೆ ಇಲ್ಲ ತಾನೆ? ಏನಿಲ್ಲ, ನೀವು 10 ದಿವಸ ರೆಸ್ಟ್ ತಗೋಬೇಕು. ದೆನ್ ಯು ವಿಲ್ ಬಿ ಆಲ್ ರೈಟ್. ಓಕೆ, ನಾನು ಬರ್ತೀನಿ. ಡಾಕ್ಟರ್, ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಯಾಕೆ? ನನಗೆ ನಡೆಯಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಯಾರಾದರೂ ಒಳ್ಳೆ ನರ್ಸ್ ಇದ್ರೆ ಕಳ್ಸ್ಕೊಡ್ತೀರಾ? ಆಗ್ಲಿ, ಒಳ್ಳೆ ನರ್ಸೊಬ್ಳಿದ್ದಾಳೆ, ಕಳಿಸ್ತೀನಿ. ಟೇಕ್ ರೆಸ್ಟ್. ಥ್ಯಾಂಕ್ ಯು. ನೋಡಿ, ನೀವಿಷ್ಟು ತೊಂದರೆ ಪಟ್ಟು ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಓಹೋ, ನಿನ್ನನ್ನು ಕಾಪಾಡೋದಕ್ಕೆ ರೀಗಿ ಅಂತ ಎಲ್ಲ ಮರ್ಯಾದೆ ಕೊಡ್ತಾ ಇದೆಯಲ್ಲ ಮೀನಾ. ನೀನೇ ಅಲ್ಲ, ಯಾವ ಹೆಣ್ಣೆ ಆಗ್ಲಿ ಗೂಂಡಾ ಕೆಲ್ಸಕ್ಕೆ ಬಿದ್ದಿದ್ರು ಅವ್ರನ್ನೂ ಹೀಗೆ ನಾನು ಕಾಪಾಡ್ತಾ ಇದ್ದಿದ್ದು. ಅದು ನನ್ನ ಸ್ವಭಾವ. ತಗೊಳ್ಳಿ ಸರ್. ನರ್ಸ್, ನೀವ್ ಯಾವಾಗ್ಲೂ ಈ ಕೆಲಸ ಮಾಡ್ತೀರಾ, ಬೇಜಾರಾಗಲ್ವಾ? ಯಾಕೆ? ನಿಮ್ಗೆ ಮದುವೆ ಆಗಿದ್ಯಾ? ಇಲ್ಲ ಸರ್. ಒಳ್ಳೇದೇ ಆಯ್ತು. ಯಾಕೆಂದ್ರೆ ಮದುವೆ ಆಗಿ ಯಾರು ತಾನೇ ಸುಖ ಪಡ್ತಾ ಇದ್ದಾರೆ ಹೇಳಿ? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಾ 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 ಬಾ. ಆಟ ಆಯ್ತಪ್ಪ. ನಿಲ್ಲು. ಎಲ್ಲಿ ನಿಂತೆಗಿ? ಫುಲ್ ಸಾಲ ಕೊಡ್ತೀರಾ? ಸಾಲಗಳೆಲ್ಲ ಕ್ಯಾಶ್ ಅಂಡ್ ಕ್ಯಾರಿ ನಮ್ಮ ಹತ್ರ ಅಷ್ಟೇ. ಕಾಸ್ ತೆಗಿಯ, ಕಾಸಿಲ್ದೆ ಆಟ ಆಡಕ್ ಬರ್ತೀರಾ? ತೆಗಿ ಕಾಸ್ನ, ತೆಗಿ ಅಂದ್ರೆ. ಬಿಟ್ಟಾಕಯ್ಯ. ದುಡ್ಡಿಲ್ಲ, ಆದ್ರೆ ನನ್ನ ಹತ್ರ ನೋಡಿ ಈ ಬೆಳ್ಳಿ ಲೋಟ ಇದೆ, ಆಗ್ಬೋದಾ? ಎಲ್ಲಿ ಬೆಳ್ಳಿ? ಎರಡು ಆಟ ಹಾಕು. ಬಟ್ಲರ್, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ, ಆಮೇಲೆ ಬರ್ತೀನಿ, ಹೋಗ್ರಿ. ಮನೇಲಿ ಕಳ್ತನ ಮಾಡಿ ಜೂಜಾಡ್ತಿದ್ಯಾ? ನಾನ್ ಕಳ್ತನ ಮಾಡ್ಲಿಲ್ಲ ಸರ್, ಇವ್ರೇ ಹೇಳಿದ್ದು ಬೆಳ್ಳಿ ಲೋಟ ಕತ್ಕೊಂಡ್ ಬಾ ಅಂತ. ಬಲ್ ನನ್ನ ಮಗ ಏನ್ರಯ್ಯ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಹಾಳು ಮಾಡ್ತು ಅನ್ನೋ ಹಾಗೆ ನೀವು ಹಾಳಾಗದಲ್ದೆ ಇವನು ಹಾಳು ಮಾಡ್ತಿದ್ದೀರಾ. ಏನೋ ಬೀಗರು ಅಂತ ಸುಮ್ಮನೆ ಇದ್ರೆ ನನ್ನ ಮನೇನ ಜೂಜನ್ ಕಟ್ಟೆ ಮಾಡ್ಕೊಂಡಿದ್ದೀರಿ. ನಾವ್ ಯಾಕೆ ಜೂಜಿನ ಕಟ್ಟೆ ಮಾಡೋಣ? ಏನೋ ಟೈಮ್ ಪಾಸ್ ಆಗೋದಕ್ಕೆ ಆಟ ಆಡ್ತಾ ಇದ್ವಿ, ಈ ನನ್ನ ಮಗನು ಬಂದ ಅಲ್ವೇನೋ ಭೀಮು. ಇರೋ ತಪ್ಪೇನಿದೆ? ಧರ್ಮರಾಯ ನಳ ಮಹಾರಾಜ ಎಲ್ಲ ಚೂಜಾಡಿದ್ರೆ ದೊಡ್ಡ ಮನುಷ್ಯ ಆಗಿತ್ತು. ಈಗ ಗೊತ್ತಾಯ್ತು ಕಾವೇರಮ್ಮ ನಿಮ್ಮನ್ನ ಮನೆ ಬಿಟ್ಟು ಯಾಕೆ ಓಡಿಸಿದ್ಲು ಅಂತ. ಕಾವೇರಿ ಅವಳೇ ನಮಗೆ ಓಡಿಸ್ಲಿಲ್ಲ, ನಾವಾಗೆ ಓಡ್ ಬಂದ್ವಿ. ಆ ವಿಷಯ ಗೊತ್ತಾ ನಿಮಗೆ ಬೀಗರೇ? ಅಧಿಕ ಪ್ರಸಂಗ ಸಾಕು, ಮೊದ್ಲು ಹೋಗ್ರೋ. ಹೋಗ್ರು ಬೀಗರಿಗೆ, ಹೋಗ್ರು ಹೋಗ್ರು. ಅವಮಾನ. ಮರ್ಯಾದಿಂದ ಆಚೆ ಹೋಗ್ತಿರೋ ಇಲ್ಲ ಕತ್ಲೋ? ಈಗಲೇ ನಮ್ಮನ್ನ ನೀವು ಅವಮಾನ ಮಾಡಿ ಕಳಿಸ್ತಾ ಇದ್ದೀರಾ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಭೀಮು, ಮರ್ಯಾದೆ ಇಲ್ಲ ಕಡೆ ಒಂದು ಕ್ಷಣ ಇರಬಾರ್ದು. ಸರಿಯೋ, ಹೋಗೋಣ. ಹೋಗ್ತೀವಿ. ಸದ್ಯ ಇದೊಂದಿದೆಯಲ್ಲ, ಅಷ್ಟೇ ಸಾಕು. ಹೋಗ್ತೀವಿ ರೀ. ನೋಡಿ, ನಾವು ಹೋಗೋವಾಗ ನಿಮ್ ಕೈ ಲೋಟ ಇದೆ, ಅದನ್ನ ಚೊಂಬಾಕಕ್ ಬಿಡಬೇಡಿ. ಆ ಚೊಂಬು ಹಿಡ್ಕೊಂಡು ಮನೆ ಮನೆ ಒಂದು ಭಿಕ್ಷೆಗೆ ಹೋಗ್ತೀರಿ. ಜೋಕೆ ಓಮೋ, ಈಗ ಎಲ್ಲಿ ಹೋಗೋದು? ಹಿಂದಲ್ಲಪ್ಪ, ಕಾವೇರಮ್ಮನ ಪಾದವೇ ಗತಿ ಕಣೋ. ಹುಂಚನ್ ತರ ನಿಗರ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಹೋದ್ರಲ್ಲ, ಮತ್ತ್ಯಾಕ್ ಬಂದ್ರಿ ಇಲ್ಲಿಗೆ? ಹೋಗ್ರಿ ಇಲ್ಲಿಂದ. ತಪ್ಪಾಯ್ತು ಕಣೆ ಕಾವೇರಿ. ಆಸೆ ಹೆಚ್ಚಾಯ್ತು, ಮೀಸೆ ಆಕಾಶ ನೋಡ್ತಾ ಇತ್ತು. ಆಸೆ ನಿರಾಶೆ ಆಯ್ತು, ಮೀಸೆ ಹೊರಟೋಯ್ತು. ಕಾವೇರಿ ಬಾರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಒಳಗ್ ಬಾರೆ, ಕಾಲು ಮುಗಿತೀನಿ. ಹೊರಗಡೆ ಬೇಡ, ವರ್ಕರ್ಸ್ ನನ್ ಸರ್ಕಸ್ ಮಾಡಿಸ್ಬೇಡ. ಪ್ರಿಸ್ಟೇಜ್, ಕ್ವಶನ್ ಆಫ್ ಪ್ರಿಸ್ಟೇಜ್. ಅಯ್ಯೋ, ನಿನ್ ಪ್ರಿಸ್ಟೇಜ್ ಇಷ್ಟು ಬೆಂಕಿ ಹಾಕ. ಹಳೆ ಹೆಂಡತಿ ಪಾದವೇ ಗತಿ ಅಂತ ಕಾಲ ಮೇಲೆ ಬಿದ್ದು ಕೇಳ್ಕೊಳಯ್ಯ. ಇನ್ ಮೇಲೆ ಸತಿ ಸೇವೆ ಮಾಡ್ಕೊಂಡು ಕಿವಿ ಕುಯ್ದು ನಾಯಿ ಹಾಗ ಬಿದ್ದಿರ್ತೀನಿ ಅಂತ ಕೇಳ್ಕೊ. ಹೆಂಗಸರ ಕಾಲ ಬೀಳೋ ವಿಷಯ ಬಡ್ಕೋ. ನಿಂಗೆ ಇವತ್ತು ಹೆಂಗಸರೇ ಪವರ್ಫುಲ್ ಕಣೋ, ಅವರೇ ಫೇಮು. ವಿಶ್ವಾಸ ಒಳ್ಳೇದು ಅಂತೀಯ? ದೇಶಕ್ಕೆ ಒಳ್ಳೇದು. ಹೌದಾ? ನೀವ್ ನನ್ನ ಜೊತೆಲಿ ಇದ್ರೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ನೀವು ಹೊರಟೋದ್ರೆ ಬೇಜಾರಾಗುತ್ತೆ ಸರ್, ನಿಮ್ಮಷ್ಟು ಜಾಲಿಯಾಗಿರೋ ಪೇಷಂಟ್ ನಾನು ನೋಡೇ ಇರ್ಲಿಲ್ಲ. ಹಾ, ನೀವೇನ್ ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀರೋ ಇಲ್ಲ ನರ್ಸ್ ಕೆಲ್ಸಕ್ಕೆ ಬಂದಿದ್ದೀರೋ? ಪೇಷಂಟ್ ನ ಸಂತೋಷವಾಗಿಡೋದು ನರ್ಸ್ ಡ್ಯೂಟಿ ತಾನೇ? ಎಸ್. ನರ್ಸ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹಾ, ಮಲ್ಲಿಗೆ ಸರ್. ಇರಿ ಇರಿ.
ಮೆಲ್ಲಿಗೆ ಸರ್ ಮೆಲ್ಲಿಗೆ. ಅಯ್ಯೋ ಅಯ್ಯೋ ಮೆಲ್ಲಿಗೆ ಸರ್. ಬಿಡಿ ಅವ್ರನ್ನ, ನಾನು ನೋಡ್ಕೋತೀನಿ. ನೀವು? ನಾನು ಅವ್ರ ಹೆಂಡತಿ. ಓ, ನನಗೆ ಗೊತ್ತೇ ಇರ್ಲಿಲ್ಲ. ಇಟ್ಸ್ ಆಲ್ ರೈಟ್. ಮೀನಾ, ನಿನ್ಗೆ ಯಾಕೆ ತೊಂದರೆ? ಅವ್ರಿದ. ಪರವಾಗಿಲ್ಲ, ನಾನು ನೋಡ್ಕೋತೀನಿ. ನೀವೇನ್ ಹೋಗಿ. ಆಯ್ತು ಸರ್, ನಾನೇನ್ ಬರ್ತೀನಿ. ಥ್ಯಾಂಕ್ ಯು. ಅಪ್ಪ ಗುಡ್ ನೈಟ್.